ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಿಶೇಷ ಉಡುಗೊರೆ ಹೇಳಿದ್ದೇನು ನಟ ಸಾಧು ಕೋಕಿಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು, ಮುಂದಿನ ತಿಂಗಳು ಸಚಿವರ ಜನ್ಮದಿನದ ಅಂಗವಾಗಿ ವಿಶೇಷ ಉಡುಗೊರೆ ನೀಡಲು ಸಿದ್ಧರಾಗಿದ್ದೇವೆ ಎಂದು ಹಿರಿಯ ನಟ ಸಾಧು ಕೋಕಿಲ ಅಭಿಪ್ರಾಯಪಟ್ಟರು. ಬುಧವಾರ ನಗರದ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿ ನಂತರ ಪ್ರತಿಕ್ರಿಯೆ ನೀಡಿದ ಇವರು, ಸಚಿವರು ಆದಷ್ಟು ಬೇಗ ಗುಣಮುಖರಾಗಿ ಎಂದಿನಂತೆ ಕರ್ತವ್ಯಕ್ಕೆ ಮರಳಲಿದ್ದಾರೆ. ಮುಂದಿನ ತಿಂಗಳಲ್ಲಿ ಅವರ ಜನ್ಮದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಿದ್ದೇವೆ ಎಂದು ಹೇಳಿದರು. ಬೆಳಗಾವಿಯಲ್ಲಿ ಜರುಗಿದ ಗಾಂಧಿ ಭಾರತ ಕಾರ್ಯಕ್ರಮದ ಕುರಿತು ಮಾತನಾಡಿದ ಇವರು, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶ ಯಶಸ್ವಿಯಾಗಿದೆ. 100 ವರ್ಷಗಳ ಹಿಂದೆ ಕಾಂಗ್ರೆಸ್ ಅಧಿವೇಶನವನ್ನು ಮಹಾತ್ಮ ಗಾಂಧೀಜಿಯವರು ನಡೆಸಿದ್ರು. ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆದಿದ್ದು ಸಂತೋಷ ತರಿಸಿದೆ ಎಂದು ಹೇಳಿದರು. ಮೊನ್ನೆ ಕಾರ್ಯಕ್ರಮಕ್ಕೆ ಬಂದು ಮನೇಲಿ ಅವ್ರನ್ನ ನೋಡ್ಕೊಡೋಣ ಯಾಕಂದ್ರೆ ಮೇಡಮ್ ನಮಗೆ ತುಂಬ ಆಗ್ತಿದ್ರು. ಯಾಕಂದ್ರೆ ಬೆಳಗಾಮಲ್ಲಿ ಸುಮಾರು ಕಾರ್ಯಕ್ರಮಗಳಾಗ್ಬೋದು. ನಮ್ಮ ಮೃಣಾಲ್ ಅವರು ಇದ್ದಾರಲ್ಲ, ಅವ್ರ ಮಗ ಅಷ್ಟೇ ಒಳ್ಳೆಯವರು, ಅಷ್ಟೇ ಚೆನ್ನಾಗಿ ಅವ್ರನ್ನ ದೊಡ್ಡವರು ಚಿಕ್ಕವರು ಅನ್ನೋದು ಬೆಳೆಸಿದ್ದಾರೆ. ಅದಕ್ಕೋಸ್ಕರ ಅವರು ಆತ್ಮೀಯರಾಗಬೇಕು ನಮಗೆ. ಅದಕ್ಕೋಸ್ಕರ ನಾವು ಹುಡ್ಕೊಂಡು ಮೇಡಮ್ನ ನೋಡಿ ಸಂತೋಷ ಆಯಿತು. ಬೇಗ ಎದ್ದು ಬರ್ತಾರೆ. ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ, ಅದು ಈಗ ಹೇಳಿದ್ದಿಲ್ಲ. ಬರೋ ತಿಂಗಳು ಮೇಡಮ್ ಬರ್ತ್ಡೇ ಇದೆ. ಸೊ ಅವ್ರು ಇಲ್ಲೆಲ್ಲ ಪಾಪ ಇಷ್ಟು ದಿವಸ ಇಲ್ಲಿ ಮಲ್ಲಿಗೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಬೇರೆ ಥರ ಗ್ರ್ಯಾಂಡ್ ಒಂದು ಫಂಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಮೇಡಮ್ ಇಲ್ಲಿಂದ ಬಂದರೆ ನಿನ್ನೆ ಕಾಂಗ್ರೆಸ್ ಸಮಾವೇಶ ಅದ್ರ ಬಗ್ಗೆ ಅದು ಗಾಂಧೀಜಿಯವರ 100 ವರ್ಷದ ಒಂದು ಏನಿದೆ ಎಐಸಿಸಿ ದೊಡ್ಡ ದೊಡ್ಡ ನಾಯಕರು ಬಂದಿದ್ರು. ಮತ್ತು ಖರ್ಗೆ ಸಾಹೇಬರು 100 ವರ್ಷದ ಖರ್ಗೆ ಸಾಹೇಬರು ಕೂಡ ಗಾಂಧೀಜಿ ಏನು ಪೊಸಿಷನ್ ಇದ್ರು ಅವರು ಅದರಿಂದ ಎದುರಿಂದ ಭಾಳ ಚೆನ್ನಾಗಿ ಮಾತಾಡಿದ್ರು. ಲಕ್ಷಾಂತರ ಜನ ಸಿಕ್ಕಿದ್ರು, ಎಲ್ರಿಗೂ ಸಂತೋಷ ಆಯಿತು. ಗಾಂಧಿ ಭಾರತ್ ಮತ್ತು ಬರಲೇಬೇಕು. ಯಾಕಂದರೆ ಸ್ವಾತಂತ್ರ್ಯ ತಂತ್ರಜ್ಞಾನ ನಾವು ಮರೆಯೋದಕ್ಕಾಗಲ್ಲ. ಗಾಂಧಿ ಭಾರತ್ ಬರಬೇಕು. ನಮ್ಮ ಅಂಬೇಡ್ಕರ್ ಅವರ ಅವ್ರು ಏನು ಸಂವಿಧಾನ ಬರೆದಿದ್ದಾರೆ ಅದನ್ನೆಲ್ಲ ಉಳಿಸುವಂಥ ಕೆಲಸ ಮಾಡಬೇಕು ಅಂತ